ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 7 ಪರಿಮಾಣಗಳ ಹೋಲಿಕೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇಂಪಾರ್ಟೆಂಟ್ ಎಕ್ಸಾಂಪಲು ಮತ್ತು ಎಕ್ಸಸೈಸ್ಗಳನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ ಬಂದುಬಿಟ್ಟು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂದರೆ GPST ಎಕ್ಸಾಮಿನೇಷನ್ನು ಮತ್ತು TETಗೆ ಸಂಬಂಧಿಸಿದಾಗಿ ಯಾವೆಲ್ಲ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಎಂಬುದನ್ನು ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಧ್ಯಾಯ 7 ಪರಿಮಾಣಗಳ ಹೋಲಿಕೆ. ಈ ಒಂದು ಚಾಪ್ಟ್ರಲ್ಲಿ ಮೊದಲನೇದಾಗಿ ನಾವು ನೋಡುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಅನುಪಾತ ಮತ್ತು ಶೇಕಡಾ ಕ್ರಮಗಳ ಪುನರಾವಲೋಕನ. ಅನುಪಾತ ಅಂದರೆ ಏನು ಮೊದಲನೇದಾಗಿ ನಾವು ನೋಡ್ಕೋಬೇಕಾದ್ರೆ ಅನುಪಾತ ಅಂದರೆ ಏನು, ಎರಡು ಪರಿಮಾಣಗಳ ಹೋಲಿಕೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಅನುಪಾತ ಅಂತ ಕರಿತೀವಿ. ಯಾವುದಾದ್ರೂ ಈಗ ಅನುಪಾತ ಅಂತ ಹೇಳಬೇಕಾದ್ರೆ ಯಾವುದಾದ್ರೂ ಎರಡು ಪರಿಮಾಣಗಳನ್ನು ಏನು ಮಾಡಬೇಕಪ್ಪ ಅಂದರೆ ಹೋಲಿಕೆ ಮಾಡಬೇಕು. ಅಂದು ಒಂದು ಇನ್ನೊಂದು ಎಷ್ಟು ಪಟ್ಟಿದೆ ಇದರ ಬಗ್ಗೆ ನಾವು ಹೋಲಿಕೆ ಮಾಡಿ ಹೇಳೋದಕ್ಕೆ ನಾವು ಏನಂತ ಕರಿತೀವಿ, ಅನುಪಾತ ಅಂತ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲು ನಾವು ಉದಾಹರಣೆಯನ್ನು ಬಿಡಿಸುವುದರ ಮೂಲಕ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಈ ಉದಾಹರಣೆಗಳನ್ನು ಸಾಲ್ವ್ ಮಾಡುವುದರ ಮೂಲಕ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಈಗ ಉದಾಹರಣೆ ಒಂದು ಶಾಲೆಯ 8ನೇ ತರಗತಿಯ ಕಿರು ಪ್ರವಾಸವನ್ನು ಏರ್ಪಡಿಸಲಾಗಿದೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯು 60ರಷ್ಟು ಹುಡುಗಿಯರಾಗಿದ್ದು ಎನ್ನಿದ್ದಾರೆ. ಆ ಒಂದು ತರಗತಿಯಲ್ಲಿ 60% ಹುಡುಗಿಯರಾಗಿದ್ದು ಅವರ ಸಂಖ್ಯೆ ಎಷ್ಟಿದೆ ಅಂದರೆ 18 ಇದೆ. ಕಿರುಪ್ರವಾಸದ ತಾಣವು ಶಾಲೆಯಿಂದ 55 ಕಿಲೋಮೀಟರ್ ದೂರದಲ್ಲಿದ್ದು ಸಾರಿಗೆ ಸಂಸ್ಥೆ ಪ್ರತಿ ಕಿಲೋಮೀಟರ್ಗೆ 12 ರೂಪಾಯಿ ದರದಂತೆ ಶುಲ್ಕವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಉಪಹಾರದ ಖರ್ಚು 4280 ರೂಪಾಯಿ. ಆದರೆ ಈ ಕೆಳಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇದಾಗಿ ತರಗತಿಯಲ್ಲಿನ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವಂತಹ ಅನುಪಾತವನ್ನು ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ, ತರಗತಿಯ ವಿದ್ಯಾರ್ಥಿಗಳೊಂದಿಗೆ 2 ಶಿಕ್ಷಕರು ಸಹ ಹೋಗುತ್ತಿದ್ದರೆ ಆಗ ಪ್ರತಿಯೊಬ್ಬರಿಗೂ ತಗಲುವಂತಹ ಖರ್ಚು ಎಷ್ಟು ಎನ್ನುವಂಥದ್ದು. ಮೂರನೇದು, ಅವರ ಮೊದಲ ನಿಲುಗಡೆಯು ಶಾಲೆಯಿಂದ 22 ಕಿಲೋಮೀಟರ್ ದೂರದಲ್ಲಿದ್ದರೆ ಒಟ್ಟು ದೂರವಾದ 55 ಕಿಲೋಮೀಟರ್ ಶೇಕಡಾವಾರು ಎಷ್ಟಾಗುತ್ತದೆ, ಕ್ರಮಿಸಬೇಕಾದ ಉಳಿದ ದೂರವು ಒಟ್ಟು ದೂರದ ಶೇಕಡಾವಾರು ಎಷ್ಟಿರುತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಅಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಇರುವಂಥ ಅನುಪಾತವನ್ನು ಮೊದಲನೇದಾಗಿ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ 2 ಮೆಥಡನ್ನು ಕೊಟ್ಟಿದ್ದಾರೆ. ಆಶಿಮಾ ಮತ್ತು ಜಾನ್ಗಳು ಉತ್ತರಗಳನ್ನು ಈ ಕೆಳಗಿನಂತೆ ಕೊಡ್ತಾರೆ ಎಂದು ಬೇರೆ ಬೇರೆ ಮೆಥಡ್ಗಳಿಂದ ಏಕಾಂಶ ಪದ್ಧತಿಯಿಂದ ಕೂಡ ಸಾಲ್ವ್ ಮಾಡ್ಬೋದು, ಇನ್ನೊಂದು ಶೇಕಡಾ ಕ್ರಮದಿಂದ ಕೂಡ ಈ 2 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡ್ಬೋದು. ಮೊದಲನೇದಾಗಿ ಆಶಿಮಾ ಅವರು ಹೀಗೆ ಮಾಡಿದರು ಅಂತ ಏನು ಕೊಟ್ಟಿದ್ದಾರೆ ಇದನ್ನು ನಾವು ನೋಡೋಣ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾವು ಕಂಡುಹಿಡಿಬೇಕಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರುತ್ತೆ, X ಆಗಿರುತ್ತದೆ. ಹಾಗಾದರೆ ಹುಡುಗಿಯರು ಎಷ್ಟಿದ್ದಾರೆ ಅಂದರೆ ಒಟ್ಟು ವಿದ್ಯಾರ್ಥಿಗಳು X ಆದರೆ ಅದರಲ್ಲಿ ಹುಡುಗಿಯರು 60% ಇದ್ದಾರೆ. ಹಾಗಾದರೆ Xನ 60% ಅಂದರೆ ಎಷ್ಟು, 18. ಓಕೆ, ಏಕಾಂಶ ಪದ್ಧತಿಯನ್ನು ಕೂಡ ಬಳಸ್ಬೋದು. ಒಟ್ಟು ವಿದ್ಯಾರ್ಥಿಗಳು 100 ಅಂತಾದರೆ ಅದರಲ್ಲಿ 60 ವಿದ್ಯಾರ್ಥಿಗಳು ಹುಡುಗಿಯರು ಇರ್ತಾರೆ. ಹಾಗಾದರೆ 100ರಲ್ಲಿ 60 ಜನ ಹುಡುಗಿಯರಂತಾದರೆ ಹುಡುಗಿಯರ ಸಂಖ್ಯೆ ಎಷ್ಟಿದೆ, 18 ಇದೆ. 100 / 60 × 18 ಅಂತ ಮಾಡಿದರೆ 30 ಅಂತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಸಿಗುತ್ತೆ. ನಂತರ ಹುಡುಗಿಯರ ಸಂಖ್ಯೆ ತಂದಾಗ ಇಲ್ಲಿ ಹುಡುಗರ ಸಂಖ್ಯೆ ನಮಗೆ ಬೇಕಾಗಿರುವಂಥದ್ದು. ಹುಡುಗಿಯರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 18 ಜನ. 30ರಲ್ಲಿ 18ನ್ನು ಮೈನಸ್ ಮಾಡಿ ಆವಾಗ ಎಷ್ಟು ಸಿಗುತ್ತೆ, 12 ಸಿಗುತ್ತೆ. ಹುಡುಗರ ಸಂಖ್ಯೆ 12 ಇದೆ. ಹಾಗಾದರೆ ಇಲ್ಲಿ ಹುಡುಗ ಮತ್ತು ಹುಡುಗಿಯರ ಅನುಪಾತ ಅಂದಾಗ 18:2 ಅಥವಾ 18/12 ಅಂದಾಗ 3/2 ಅಂತ ಆಗುತ್ತೆ. ಹಾಗಾದರೆ ಅನುಪಾತವನ್ನು ನಾವು ಯಾವ ರೀತಿಯಾಗಿ ಬರಿಬೋದು, 3:2 ಅಂತ ಕೂಡ ಬರಿಬೋದು. ಇದನ್ನು ನಾವು 3:2 ಅಂತ ಕೂಡ ಓದ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ, 2 ಪ್ರತಿಯೊಬ್ಬನ ಖರ್ಚು ಕಂಡುಹಿಡಿಯೋದು. ಈಗ ಹುಡುಗ ಮತ್ತು ಹುಡುಗಿಯರ ಅನುಪಾತ ಸಿಕ್ಕಿದೆ. ಹಾಗಾದರೆ ಅವುಗಳ ಸಾರಿಗೆ ಖರ್ಚು
ಮತ್ತು 2 ಮಾರ್ಗದ ದೂರ ಇಂಟು ದರ ಅಂತ ಮಾಡ್ಕೋಬೇಕು. ಎಷ್ಟು ಸಾರಿಗೆ ಖರ್ಚಾಗ್ತಾಯಿದೆ, ಹೋಗಿ ಬರುವಂಥ ಖರ್ಚು, ಹೋಗುವಂಥ ಖರ್ಚು, ಬರುವಂಥ ಖರ್ಚು. ಹಾಗಾಗಿ 2 ಮಾರ್ಗದ ದೂರ ಇಂಟು ಎಷ್ಟು ರೇಟ್ ಇದೆ, 12 ರೂಪಾಯಿ ಅಂತ ಇದೆ. ಓಕೆನಾ, 12 ರೂಪಾಯಿ ಈ ಸಾರಿಗೆ ವೆಚ್ಚ ಇರುವಂಥ. ಈಗ ಟೋಟಲಾಗಿ 55 ಕಿಲೋಮೀಟರ್ ದೂರ ಅಂತ ಇದೆ. ಇಂಟು 2 ಅಂದರೆ ಹೋಗುವಾಗ ಮತ್ತು ಬರುವಾಗಿರುವಂತಹ ದೂರ 55 ಇಂಟು 2. ನಂತರ ಎಷ್ಟು ದರ ಇದೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ 12 ರೂಪಾಯಿ ದರ ಇದೆ. ಹಾಗಾಗಿ 55 ಇಂಟು 2 110 ಇಂಟು 12 ಅಂದಾಗ 1320 ಒಟ್ಟು ವೆಚ್ಚ ಆಗುವಂಥದ್ದು. ಹಾಗಾದರೆ ಉಪಹಾರದ ಖರ್ಚು ಒಟ್ಟು ವೆಚ್ಚ ಎಷ್ಟಾಗುತ್ತೆ? ಒಂದು ಉಪಹಾರ ಅಂತಂದರೆ 4780 ಅಂತ ಕೊಟ್ಟಿದ್ದಾರೆ. ಪ್ಲಸ್ ಸಾರಿಗೆ ಖರ್ಚು ಎಷ್ಟಪ್ಪ ಅಂದರೆ 1320, ಎಲ್ಲವನ್ನು ಕೂಡಿದಾಗ 5600 ಒಟ್ಟು ವೆಚ್ಚ ಆಗುವಂಥದ್ದು. ಹಾಗಾದರೆ ಒಟ್ಟು ಜನರ ಸಂಖ್ಯೆ ಎಷ್ಟಿದೆ ಇಲ್ಲಿ ಅಂತ ನಾವು ನೋಡೋದಾದರೆ, ಒಟ್ಟು ಜನರ ಸಂಖ್ಯೆ 12 ಹುಡುಗಿಯರಾದರೆ 12 ಜನ ಹುಡುಗರಿದ್ದಾರೆ, ಜೊತೆಗೆ 2 ಶಿಕ್ಷಕರಿದ್ದಾರೆ. ಹಾಗಾದರೆ ಟೋಟಲಾಗಿ ಎಷ್ಟಾಯಿತು? 32 ಜನ ಆಯಿತು. ಜನರಲ್ಲಿ ಆಸಿಮಾ ಮತ್ತು ಜಾನ್ ಅವರು ಏಕಾಂಶ ಪದ್ಧತಿಯಿಂದ ಪ್ರತಿಯೊಬ್ಬರ ಖರ್ಚನ್ನು ಕಂಡುಹಿಡಿಯುವರು. 22 ಜನರಿಗೆ ಮಾಡಲಾದ ಖರ್ಚು 5000. ಒಟ್ಟು 32 ಜನ ಇದ್ದಾರೆ. ಅವರಿಗೆ ಮಾಡಲಾದ ಒಟ್ಟು ಖರ್ಚು ಎಷ್ಟಪ್ಪ ಅಂದರೆ 5600 ಅಂತ ಇದೆ. ಎಷ್ಟು ಜನ? 32 ಜನ. ಹಾಗಾದರೆ ಪ್ರತಿಯೊಬ್ಬರು ಮಾಡಿದ ಖರ್ಚು ಎಷ್ಟಪ್ಪ ಅಂದರೆ 5600 ಡಿವೈಡೆಡ್ ಬೈ 32 ಅಂದಾಗ 1025 ಪ್ರತಿಯೊಬ್ಬರ ಖರ್ಚು ಇಲ್ಲಿ ನಮಗೆ ಸಿಗುವಂಥದ್ದು. ಹಾಗಾದರೆ ಮೂರನೇದೇನಪ್ಪ ಅಂದರೆ ಮೊದಲನೇ ನಿಲುಗಡೆ ಸ್ಥಳ ಇರುವಂಥ ದೂರ 22 ಕಿಲೋಮೀಟರ್ ಇದೆ. ಮೊದಲನೇ ಸ್ಟಾಪ್ ಏನಿದೆ 22 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾದರೆ ಆಶಿಮಾ ಅವರು ಯಾವ ಒಂದು ಪದ್ಧತಿಯಲ್ಲಿ ಬಳಸ್ತಾರೆ ಅಂತ ನಾವು ಇಲ್ಲಿ ನೋಡಿದಾಗ, ಇದನ್ನು ನಾವು ಯಾವ ಒಂದು ಶೇಕಡಾ ಕ್ರಮದಲ್ಲಿ, ಇನ್ನೊಂದು ಏಕಾಂಶ ಪದ್ಧತಿ. ಈಗ 22 ಡಿವೈಡೆಡ್ ಬೈ 55 ಇಂಟು 100 ಅಂದಾಗ 40%. 40 ಇದು ಶೇಕಡಾ ಪದ್ಧತಿ. ಮತ್ತು ಜಾನ್ ಅವರು ಏಕಾಂಶ ಪದ್ಧತಿಯಲ್ಲಿ ಬಳಸಿರುವಂಥದ್ದು 55 ಕಿಲೋಮೀಟರ್ಗಳಲ್ಲಿ 22 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದ್ದೇ ಆದಲ್ಲಿ 1 ಕಿಲೋಮೀಟರ್ಗೆ ಎಷ್ಟಾಗುತ್ತೆ? 55 ಕಿಲೋಮೀಟರಲ್ಲಿ 22 ಪ್ರಯಾಣವಾಗಿದೆ. ಹಾಗಾದರೆ 1 ಕಿಲೋಮೀಟರಲ್ಲಿ ಎಷ್ಟು ಪ್ರಯಾಣವಾಗುತ್ತೆ ಅಂತ ನೋಡೋದಾದರೆ 100 ಕಿಲೋಮೀಟರ್ಗಳಲ್ಲಿ ಅಂತ ನೋಡಿದಾಗ 22 ಡಿವೈಡೆಡ್ ಬೈ 55 ಇಂಟು 100 ಅಂತಂದಾಗ, ಆದ್ದರಿಂದ ಒಟ್ಟು ದೂರದಲ್ಲಿ 40% ಇಲ್ಲಿ ಪ್ರಯಾಣವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಕೊನೆಯದಾಗಿ ಕನ್ಕ್ಲೂಷನನ್ನು ಏನಂತ ಬರೀಬೋದು ಅಂತ ನಾವು ನೋಡೋದಾದರೆ, ಇಬ್ಬರೂ ಸಹ ಶಾಲೆಯಿಂದ ಮೊದಲನೇ ನಿಲುಗಡೆ ಸ್ಥಳವಿರುವ ಒಟ್ಟು ದೂರವು 40% ಅದಷ್ಟಿದೆ ಎಂಬ ಉತ್ತರವನ್ನು ಪಡೆಯುತ್ತಾರೆ. ಆದ್ದರಿಂದ ಇನ್ನೂ ಕ್ರಮಿಸಬೇಕಾದ ದೂರ ಎಷ್ಟಪ್ಪ ಅಂದರೆ 100ರಲ್ಲಿ 40 ಮೈನಸ್ ಮಾಡಿ ಆವಾಗ 60%, ಇನ್ನೂ 60% ದೂರವನ್ನು ಕ್ರಮಿಸಬೇಕಾಗಿದೆ. ಈ ಒಂದು ಕ್ಲಾಸ್ನಲ್ಲಿ ನಿಮಗೆ ಏನಪ್ಪ ಅರ್ಥ ಆಯಿತು ಅಂದರೆ, ಒಂದು ಕೊಟ್ಟಿರುವಂಥ ದತ್ತಾಂಶವನ್ನು ಬಳಸಿಕೊಂಡು ನಾವು ಶೇಕಡಾ ಮತ್ತು ಏಕಾಂಶ ಪದ್ಧತಿಯಿಂದ ಪರ್ಸೆಂಟೇಜನ್ನು ಕಂಡುಹಿಡಿಯಬಹುದು ಎನ್ನುವಂಥದ್ದು ನೀವು ತಿಳ್ಕೊಂಡ್ರೆ. ಇವಾಗ ಒಂದು ಉದಾಹರಣೆಯನ್ನು ಕೂಡ ನೋಡಿದ್ವಿ. ಇಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಾವು ಡೀಟೇಲಾಗಿ ಏನು ಮಾಡೋಣಪ್ಪ ಅಂದರೆ, ಎಕ್ಸಸೈಸ್ನಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ಎಕ್ಸಸೈಸಲ್ಲಿ ನಾವು ಕಂಪ್ಲೀಟಾಗಿ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಎಂಬುದರ ಬಗ್ಗೆ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಎಕ್ಸಸೈಸನ್ನು ಸಾಲ್ವ್ ಮಾಡುವುದರ ಮೂಲಕ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.